ಮೂರನೇ ತರಗತಿಯ ನಲಿಕಲಿ ಗಣಿತ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1ರ ಸಂಪೂರ್ಣ ಎಲ್ಲ ಚಟುವಟಿಕೆಗಳಿಗೆ ನಾವು ಇಂದು ಉತ್ತರವನ್ನು ನನ್ನ ಕಲಿಕೆಯ ವಿಷಯಗಳು ಹೆಜ್ಜೆ ಗುರುತು ಆದಮೇಲೆ ಆಕೃತಿಯೊಂದಿಗೆ ಪಯಣ, ಎಣಿಸೋಣ ಮತ್ತು ಕುಣಿಯೋಣ, ಸಂಖ್ಯೆಗಳೊಂದಿಗೆ ಆಟ, ಕೂಡಿ ನಲಿಯೋಣ ಮತ್ತು ಕಲಿಕಾ ಫಲಗಳು. ಇಷ್ಟನ್ನು ನಾವು ಸಂಪೂರ್ಣ 92 ಪೇಜ್ಗಳಿಗೂ ಕೂಡ ಉತ್ತರವನ್ನು ನೋಡೋಣ. ಆಕೃತಿಗಳು ಇವುಗಳನ್ನು ಎಣಿಸಿ ಅಡ್ಡ ರೇಖೆ, ನೇರ ರೇಖೆ, ಓರ ರೇಖೆ ಮತ್ತು ವಕ್ರರೇಖೆಗಳನ್ನು ಇದರೊಳಗಿರುವಂಥ ರೇಖೆಗಳನ್ನು ಎಣಿಸಿ ಇಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ತ್ರಿಭುಜದಲ್ಲಿರುವಂಥ ಮುಖಗಳು 4, ಅಂಚು 6, ಶೃಂಗ 4, ಚೌಕದಲ್ಲಿ 6 ಮುಖ, ಅಂಚು 12, 8 ಶೃಂಗ. ಆಯತಕ್ಕೆ ಬಂದರೆ 6 ಮುಖ, 12 ಅಂಚುಗಳು, 8 ಶೃಂಗ. ಸಿಲಿಂಡ್ರಿ ಬಂದರೆ 3 ಮುಖ, ಇಲ್ಲೊಂದು ಮುಖ, ಇಲ್ಲೊಂದು ಮುಖ ಮತ್ತು ಮಧ್ಯದಾಗಿರುವಂಥ ಒಂದು ಮುಖ, 3 ಮುಖ. ಎಡ್ಜಸ್ ಇಲ್ಲೊಂದು ಎಡ್ಜು ಮತ್ತು ಇಲ್ಲೊಂದು ಎಡ್ಜು ಸೇರಿ 2 ಎಡ್ಜಸ್ಸು. ಶೃಂಗಗಳು ಇಲ್ಲ ಇದಕ್ಕೆ, ಹಾಗಾಗಿ 0. ನೆಕ್ಸ್ಟ್ ಬಂದರೆ ಏಣಿಕೆ ಮತ್ತು ಬರವಣಿಗೆ ಅಂತೇಳಿ 101ರಿಂದ 200ವರೆಗೂ 1, 2 ಬರೆಯುವಂಥದ್ದು. ಇಲ್ಲಿ 1, 2 ಬರೆದಿರುವಂಥದ್ದು. ಇವು ನಿಮಗೆ ಸಿಂಪಲಾಗಿ ಗೊತ್ತು, ನೀವು ಬರಿತೀರಾ ಅಂತ ನನಗೆ ಗೊತ್ತು. ಇವನ್ನ 1, 2 ನೀವೇನು ಮಾಡಬೇಕು, ಇಲ್ಲಿ ಬರೆಯುವಂಥದ್ದು. ಇಲ್ಲಿವರೆಗೂ 200ವರೆಗೂ ಬರೆಯುವಂಥದ್ದು. ನೆಕ್ಸ್ಟು ಮುಮ್ಮುಖ ಮತ್ತು ಹಿಮ್ಮುಖ ಅಂತೇಳಿ ಇದು ಸೇತುಬಂಧಕ್ಕೆ ಸಂಬಂಧಪಟ್ಟಂತಿರುವಂಥದ್ದು. ಇವುಗಳನ್ನು ಏನು ಮಾಡಬೇಕು, ನಾವು ಮುಮ್ಮುಖವಾಗಿ ಬರೆದಿರುವಂಥದ್ದು. ಇವುಗಳನ್ನು ಹಿಮ್ಮುಖವಾಗಿ ಅಂದರೆ 42, 43, 44, 45, 46 ಈ ರೀತಿ ಬರೆದಿರುವಂಥದ್ದು. ನೆಕ್ಸ್ಟ್ ಬಂದರೆ ಹೆಚ್ಚು, ಕಮ್ಮಿ, ಕಡಿಮೆ, ಸಮ ಅಂತೇಳಿ ಇದು ಕೂಡ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚು ಇರೋದಕ್ಕೆ ಚೌಕವನ್ನು ಹಾಕಬೇಕು, ಕಡಿಮೆ ಇರೋದಕ್ಕೆ ವೃತ್ತವನ್ನು ಹಾಕಬೇಕು. ಇಲ್ಲಿ ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ ಈ ರೀತಿ ನಾವು ಹೆಚ್ಚಿರೋದಕ್ಕೆ ಚೌಕ ಹಾಕಬೇಕು, ಕಮ್ಮಿ ಇರೋದಕ್ಕೆ ವೃತ್ತವನ್ನು ಹಾಕಬೇಕು. ಇವುಗಳಿಗೆ ಯಾವುದು ದೊಡ್ಡದಿದೆ ಆ ಕಡೆಗೆ ನಾವೇನು ಮಾಡ್ತೀವಿ, 2 ಮೊಸಳೆ ಬಾಯಿಯನ್ನು ಓಪನ್ ಮಾಡ್ತೀವಿ. ದೊಡ್ಡ ಸಂಖ್ಯೆ ಕಡೆಗೆ ಮೊಸಳೆ ಬಾಯಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಏರಿಕೆ, ಇಳಿಕೆ ಇಲ್ಲಿ ಬರೆದಿರುವಂಥದ್ದನ್ನು ವಾಹನಗಳಲ್ಲಿ ಮೊದಲ 2 ಸಂಖ್ಯೆಗಳು ಯಾವುದಾದ್ರೂ ವಾಹನಗಳು ಆಯಿತು, ಅದ್ರಾಗಿರುವಂಥ ಮೊದಲ 2 ಸಂಖ್ಯೆಗಳನ್ನು ನಾವೇನು ಮಾಡಬೇಕು, ತಗೋಬೇಕು. ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ನೆಕ್ಸ್ಟ್ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು. ನೆಕ್ಸ್ಟ್ ಒಂದು ಆಧಾರ್ ನಂಬರ್, ನಿಮ್ಮದೇ ಒಂದು ಆಧಾರ್ ನಂಬರನ್ನು ತಗೋಬೇಕು. ಅದರಲ್ಲಿ ಏನು ಮಾಡಬೇಕು, 2 ಅಂಕಿ ಸಂಖ್ಯೆಗಳನ್ನ ಡಿವೈಡ್ ಮಾಡಬೇಕು. ಈ ರೀತಿ 2 ಸಂಖ್ಯೆಗಳನ್ನ ಇದನ್ನೇ ಬರೀಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ್ದು ಆಧಾರ್ ಕಾರ್ಡ್ ನಂಬರ್ ಇದೆ ಅದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಮತ್ತು ಅದನ್ನು ಇಳಿಕೆ ಕ್ರಮ, ಇದು ಏರಿಕೆ ಕ್ರಮ. ನೆಕ್ಸ್ಟು ಸ್ಥಾನ ಬೆಲೆ, ಇದು ಇವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇಲ್ಲಿರುವಂಥ ಬ್ರಿಡ್ಜ್ಗಳಲ್ಲಿ ಎಣಿಸಿ ಇವುಗಳನ್ನು ಇಲ್ಲಿ ಬರೆಯುವಂಥದ್ದು. ಇವೆಷ್ಟಿದ್ದಾವೆ ಇವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇಲ್ಲಿ ಯಾವುವು ಇಲ್ಲ, ಖಾಲಿ ಇದ್ದಾವೆ, 0. ಇಲ್ಲಿ ಎಣಿಸಿ ಇವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇವುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇವು ಒಂದೊಂದು ಕಟ್ಟು 10 ಇದ್ದಾವೆ, 4 ಇದ್ದಾವೆ, 40 ಅಂತೇಳಿ. ಅದೇ ರೀತಿ ಇದನ್ನು ಎಣಿಸಿ ನೀವು ಅಲ್ಲಿಗೆ ಬರೆಯುವಂಥದ್ದು. ಇದನ್ನೇ ನೋಡ್ಕೊಂಡು ಮಾಡಬೇಕು ಅಂತೇನಿಲ್ಲ, ನಿಮ್ಮ ಚಟುವಟಿಕೆ ಆಧಾರಿತವಾಗಿ ಮಾಡುವಂಥದ್ದು. ಇಲ್ಲಿ ಪ್ಯಾಕೆಟ್ ಮೇಲೆ ಕೊಟ್ಟಿದ್ದಾರೆ, ಅವುಗಳನ್ನು ಬೆಲೆಯನ್ನು ನಾವಿಲ್ಲಿ ಏನು ಮಾಡಬೇಕು, ಅವ್ರು ಹೇಳಿರುವಂತೆ ಹಾಲಿನ ಬೆಲೆಯನ್ನು ಹಾಕಬೇಕು, ಮೊಸರಿನ ಬೆಲೆ ಇಲ್ಲಿಗೆ ಹಾಕಬೇಕು, ಅವೆರಡು ಕೂಡಬೇಕು, ಅವುಗಳನ್ನು ಅಕ್ಷರ ರೂಪದಲ್ಲಿ ಬರೀಬೇಕು. ಇಲ್ಲಿ ಐಸ್ ಕ್ರೀಮ್ ಬೆಲೆಯನ್ನು ಹಾಕಬೇಕು, ವಾಟರ್ ಬಾಟಲ್ ಬೆಲೆ ಹಾಕಬೇಕು, ಅವೆರಡನ್ನೂ ಕೂಡಿ ಅಲ್ಲಿಡುವಂಥದ್ದು. ಐಸ್ ಕ್ರೀಮ್ ಬೆಲೆಯನ್ನು ಕೊಟ್ಟಿದ್ದಾರೆ, ಅದನ್ನ ಹಾಕಬೇಕು, ಮೊಸರು ಬೆಲೆಯನ್ನು ಹಾಕಬೇಕು, ಇವೆರಡನ್ನೂ ಕೂಡಿ ಇಡಬೇಕು. ಬಂದಂಥ ಉತ್ತರವನ್ನು ಪದಗಳ ರೂಪದಲ್ಲಿ 46 ಅಂತೇಳಿ ಬರೆದಿರುವಂಥದ್ದು. ಹಣ ನಾಣ್ಯಗಳ ಲೆಕ್ಕಾಚಾರ ಅಂತ ಬಂದರೆ ಇವುಗಳನ್ನು ನಾವೇನು ಮಾಡಬೇಕು ನೋಡಿ, 20 ರೂಪಾಯಿ, 20 ರೂಪಾಯಿ, 20 ರೂಪಾಯಿ, ಇದು 5 ರೂಪಾಯಿ, ಇದು 10 ರೂಪಾಯಿ, ಇಲ್ಲಿ 1 ರೂಪಾಯಿ, 2 ರೂಪಾಯಿ, ಮತ್ತು ಇವುಗಳನ್ನು ಅಷ್ಟನ್ನು ಕೂಡಿದಾಗ ಬರುವಂತಹ ಅಮೌಂಟ್ 84 ರೂಪಾಯಿನ ಬರೆದಿರುವಂಥದ್ದು. ಇವುಗಳನ್ನು ಕೂಡಿ ಸಂಪೂರ್ಣವಾಗಿ 82 ರೂಪಾಯಿ ಬಂದಿರುವಂಥದ್ದು. ಸಮಸ್ಯೆಗಳ ಲೆಕ್ಕಾಚಾರ, ಇದು ಕೂಡ ಸೇತುಬಂಧಕ್ಕೆ ಸಂಬಂಧಪಟ್ಟಂತಿರುವಂಥದ್ದು. ಇಲ್ಲಿ ನೀನು ಒಂದು ಅಂಗಡಿಗೆ ಹೋದಾಗ ಇವುಗಳನ್ನು ಆಟೋ ಸಾಮಾನದ ಒಂದೊಂದು ದುಡ್ಡನ್ನು ಅವ್ರು ಏನು ಮಾಡಿದ್ದಾರೆ, ಸ್ಟಿಕ್ಕರ್ ಮಾಡಿ ಅಂಟಾಕಿದ್ದಾರೆ. ನಿನಗೆ ಈ ಒಂದು 100 ರೂಪಾಯಿಯನ್ನು ಕೊಟ್ಟು ನಿಮ್ಮ ತಂದೆ 100 ರೂಪಾಯಿಯನ್ನು ಕೊಟ್ಟು ಆ 100 ರೂಪಾಯಿ ಒಳಗೆ ಬರುವಂಥ ಗೊಂಬೆಗಳನ್ನು ಖರೀದಿ ಮಾಡುವಂದಾಗ ಉಳಿದಿರುವ ಅಮೌಂಟು. ಈ ರೀತಿ ನಾವು ಚಟುವಟಿಕೆ ಆಧಾರಿತವಾಗಿರುವಂತಹ ಅವುಗಳು ಅಂದರೆ ನಮಗೆ ಕೊಟ್ಟಿರುವಂಥ ಅಮೌಂಟ್ನಲ್ಲಿ ಎಷ್ಟು ಬರ್ತಿದೆ, ಎಷ್ಟು ಉಳಿದಿದೆ ಅನ್ನೋದನ್ನು ಇಲ್ಲಿ ಲೆಕ್ಕಾಚಾರ ಮಾಡುವಂಥದ್ದು. ಸಮಸ್ಯೆಗಳ ಲೆಕ್ಕಾಚಾರಕ್ಕೆ ಬಂದರೆ ಇಲ್ಲಿ ಇಂಪನಳ ತೋಟದಲ್ಲಿ ಸೋಮವಾರ 25ಗಳನ್ನು ಮತ್ತು ಶುಕ್ರವಾರ 13ಗಳನ್ನು ಏನು ಮಾಡ್ತಾರೆ ಅವರು, ಒಟ್ಟು ಇಳಿಸಿದಗಳೆಷ್ಟು, ಈ ಇಂಪುನಾಳವನ್ನು ಎಷ್ಟು ಇಳಿಸಿದ್ರು ಅಂಥೇಳಿ ಕೂಡುವಂಥದ್ದು. ಅದೇ ರೀತಿ ಇದು ಕೂಡ
ಕೂಡಿ ಇಡುವಂಥದ್ದು. ಅಲ್ಲಿ ಕೇಳುವಂತಹ ಲೆಕ್ಕಗಳು ಇಲ್ಲಿ ಏನು ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಈ ಸಂಖ್ಯೆಗಳಿಗೆ ಅನುಗುಣವಾಗಿ ಕ್ವಶನ್ಸ್ ಇದ್ದಾವೆ. ಆನೆ ಮತ್ತು ಮೊಸಳೆ ವೇಷ ಧರಿಸಿರುವಂಥ ಮಕ್ಕಳ ಸಂಖ್ಯೆ ಈ ರೀತಿ ಚಟುವಟಿಕೆ ಆಧಾರಿತವಾಗಿ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ 30 ರೂಪಾಯಿ ಇದೆ, ಇಲ್ಲಿ 49 ರೂಪಾಯಿ ಇದೆ. ಎರಡನ್ನು ಕೂಡಿದರೆ 79 ರೂಪಾಯಿ ಬರುವಂಥದ್ದು. ನೆಕ್ಸ್ಟ್ ಸಂಕಲನ ಮತ್ತು ವ್ಯವಕಲನ ಅಂತೇಳಿ ಇದು ಭಾಳ ಚೆನ್ನಾಗಿದೆ ಚಟುವಟಿಕೆ. ನೋಡ್ರಿ, 12ರಾಗೆ 2 ಕಳೆದ್ರೆ 10 ಬರುವಂಥದ್ದು. ಇಲ್ಲಿ ಉತ್ತರ 10 ಬಂದಿರುವಂಥದ್ದು. ಅದೇ ರೀತಿ ಇವರೇನು ಮಾಡಿದ್ದಾರೆ, ಕಳೆಯ ಲೆಕ್ಕಕ್ಕೆ ಯಾವ ಬಣ್ಣ ಹಾಕಬೇಕು ಅಂತ ಹೇಳಿದರೆ ಹಸಿರು ಬಣ್ಣವನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಕಳೆಯ ಲೆಕ್ಕಗಳಿಗೆ ಹಸಿರು ಬಣ್ಣ ಹಾಕಬೇಕು. ನೋಡ್ರಿ, ಕೂಡ ಲೆಕ್ಕಕ್ಕೆ ಯೆಲ್ಲೋ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ಯೆಲ್ಲೋ ಬಣ್ಣ ಇದು ಕೂಡಿರುವಂಥ ಲೆಕ್ಕ. ನಾವು ಕಳಿಬೇಕು ಅಂದರೆ ಈಗ ಆ ಉದಾಹರಣೆಗೆ ಇಲ್ಲೊಂದಿದೆ ನೋಡಿ, 22ರಲ್ಲಿ 12 ಹೋದರೆ 10, ಇದಕ್ಕೆ ಹಳದಿ ಬಣ್ಣವನ್ನು ಹಚ್ಚುವಂಥದ್ದು. ಅಂದರೆ ಕಳೆಯ ಲೆಕ್ಕಕ್ಕೆ 22ರಲ್ಲಿ 12 ಹೋದರೆ 10. ನೆಕ್ಸ್ಟು ಅದೇ ರೀತಿ ಕಳೆಯ ಲೆಕ್ಕ ಇಲ್ಲೊಂದಿದೆ, 19ರಲ್ಲಿ 10 ಹೋದರೆ 9. ಈ ರೀತಿ ಇವಕ್ಕೆ ಏನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕು. ಮತ್ತು ಯಾವುದು ಕೂಡಿದಾಗ ಬರ್ತಿತ್ತಲ್ಲ ಅವಕ್ಕೆಲ್ಲ ಹಳದಿ ಬಣ್ಣ. ಇಲ್ಲಿ ನೋಡಿರಿ, ಇದು ಹಳದಿ ಬಣ್ಣವನ್ನು ಹಚ್ಚಿರುವುದನ್ನು ನೀವು ನೋಡ್ಬೋದು. ಇಲ್ಲಿ ಇದಕ್ಕೆ ಹಳದಿ ಬಣ್ಣ ಹಚ್ಚಿರುವಂಥದ್ದು ಕೂಡಿದಾಗ ಬರೋದಾಗ. 23ಕ್ಕೆ 4 ಕೊಟ್ಟರೆ 27. ಈ ರೀತಿ ಬಣ್ಣವನ್ನು ಹಚ್ಚಿರುವುದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇವೆಲ್ಲ ಬಣ್ಣವನ್ನು ಹಚ್ಚಿರುವಂಥದ್ದು. ಇದು ಕೂಡ ಹಳದಿ ಬಣ್ಣ, ಇದು ಕೂಡ ಹಳದಿ ಬಣ್ಣ, ಆಮೇಲೆ ಇದು ಕೂಡ ಹಳದಿ ಬಣ್ಣ, ಇದು ಕೂಡ ಹಳದಿ ಬಣ್ಣ, ಆಮೇಲೆ 6 3 9 ಇದು ಕೂಡ ಹಳದಿ ಬಣ್ಣ, ಇದು ಕೂಡ 12ಕ್ಕೆ 4 ಕೊಟ್ಟು 16 ಇದು ಕೂಡ ಹಳದಿ ಬಣ್ಣ, ಇದು ಹಸಿರು ಬಣ್ಣ, 17ರ 3 ಹೋದರೆ 14. ಈ ರೀತಿ ನಾವು ಮಾಡುವಂಥದ್ದು, ಲೆಕ್ಕವನ್ನು ಮಾಡುವಂಥದ್ದು. ಅಂದರೆ ಇನ್ನೂ ಇದರಲ್ಲಿ ಭಾಳಷ್ಟು ಇದ್ದಾವೆ, ಅವುಗಳನ್ನು ನೀವು ಹುಡುಕಿ ಮಾಡ್ಬೋದು. ನಾನು ಗೊತ್ತಿರೋವನ್ನು ಮಾತಾಡಿದ್ದೀನಿ, ನೀವು ಇನ್ನೂ ಕ್ರಿಯಾಶೀಲವಾಗಿ ನೋಡ್ಬೋದು. ಮಿಶ್ರಕ್ರಿಯೆ ಲೆಕ್ಕಗಳನ್ನು ನೋಡೋದಾದರೆ ಇಲ್ಲಿ ಮಧ್ಯೆ 78 ಹೆಂಗೆ ಬಂತು ಅಂತ ನೋಡ್ಕೋಬೇಕು. 47 ಮತ್ತು 31 ಕೂಡಿದರೆ 78 ಬರ್ತೈತೆ. ಈ 78ನ ಆಧಾರದ ಮೇಲೆ ಉಳಿದಿರುವಂಥ ಚಟುವಟಿಕೆಗಳನ್ನು ನಾವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಇಲ್ಲಿ 23 + 11 ಕೂಡಿದಾಗ 34 ಬರ್ತೈತೆ. ಇದರ ಆಧಾರದ ಮೇಲೆ ಉಳಿದಂಥ ಲೆಕ್ಕಗಳನ್ನು ಏನು ಮಾಡಬೇಕು, ನಾವು ಕಂಪ್ಲೀಟನ್ನು ಮಾಡಿರುವಂಥದ್ದು. ಇಲ್ಲಿ ಈ ಲೈನ್ ಆಧಾರದ ಮೇಲೆ ಅಂದರೆ ಇದಕ್ಕೆ ಎಷ್ಟು ಕೂಡಿದರೆ 95 ಬರ್ತದೆ, 25ಕ್ಕೆ ಎಷ್ಟನ್ನು ಕೂಡಿದರೆ 95 ಬರ್ತದೆ ಅಂತ ಕೇಳಿದರೆ, ಹಾಗಾಗಿ ಅದಾದ ಮೇಲೆ ಇದನ್ನು ಮಾಡಿರುವಂಥದ್ದು. ಇದೂ ಅಷ್ಟೇ ಈ ಆಧಾರದ ಮೇಲೆ 75ರಲ್ಲಿ ಎಷ್ಟು ಕಳೆದ್ರೆ 45 ಬರ್ತೈತೆ ಅನ್ನೋ ಆಧಾರದ ಮೇಲೆ ಮಾಡಿರುವಂಥ ಲೆಕ್ಕ. ಇದು 90 ಆಗಬೇಕು ಅಂದರೆ 20ಕ್ಕೆ ಎಷ್ಟು ಕೊಡಬೇಕು, 70 ಕೂಡಿದಾಗ 90 ಆಗುತ್ತೆ ಅಂತೇಳಿ ಅದರ ಆಧಾರದ ಮೇಲೆ ಮಾಡಿರುವಂತಹ ಲೆಕ್ಕ. ಮಿಶ್ರಕ್ರಿಯೆ ಮತ್ತು ಸಮಸ್ಯೆಗಳು ಅಂತ ಬಂದಾಗ ಇವುಗಳನ್ನು ಏನು ಮಾಡಬೇಕು, ಕೂಡಿರುವಂಥದ್ದು. ಕೊಟ್ಟಿರುವಂತಹ ಚಟುವಟಿಕೆಗಳ ಆಧಾರದ ಮೇಲೆ ಕೂಡಿ ಕಳೆಯೋದು ಏನೇನು ಬರ್ತವೆ ಆ ರೀತಿ ಮಾಡಿರುವಂಥ ಚಟುವಟಿಕೆ. ನೆಕ್ಸ್ಟ್ ಪುನರಾವರ್ತಿತ ಇದು ನಿಮಗೆ ಗೊತ್ತಿದೆ. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಇಲ್ಲಿ 5 ಮಗ್ಗಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ 5 ಇದೆ, 5 5 ಒಂದಲೇ 5, ಇಲ್ಲಿ 2 ಇದ್ದಾವೆ, 5 2 10. ಈ ರೀತಿ ನಾವು ಮಗ್ಗಿಯನ್ನು ಬರೆದಿರುವಂಥದ್ದು. ಇವುಗಳನ್ನು ಎಣಿಸಿ ಇಲ್ಲಿ ಬರೆಯಬೇಕು. ಇದನ್ನು ಗುಣಾಕಾರ ಮಾಡಿ ಇಲ್ಲಿ ಇಡುವಂಥದ್ದು. ಕೂಡಿರೂ ಕೂಡ ಅಷ್ಟೇ ಬರ್ತೈತೆ, ಗುಣಾಕಾರ ಮಾಡಿದ್ರು ಕೂಡ ಅಷ್ಟೇ ಬರ್ತೈತೆ. ನೆಕ್ಸ್ಟ್ ಭಾಗಾಕಾರ, ವೆರಿ ಇಂಪಾರ್ಟೆಂಟ್. ಇಲ್ಲಿರುವಂಥ ಗೋಲಿಗಳನ್ನು 16 ಗೋಲಿಗಳನ್ನು 4 ಜನರಿಗೆ ಹಂಚಿದಾಗ ಒಬ್ಬೊಬ್ಬರಿಗೆ ಎಷ್ಟು ಬರ್ತವೆ, 4 ಗೋಲಿಗಳು ಬರ್ತವೆ. 4 ಗೋಲಿಗಳು ಏನು ಮಾಡ್ತವೆ, ಬರ್ತಾ ಹೋಗ್ತವೆ. ನೆಕ್ಸ್ಟ್ 24 ಮಣಿಗಳಿದ್ದಾವೆ. ಇವುಗಳನ್ನು 3 ಮಾಲೆಗಳಿಗೂ ಸಮನಾಗಿ ಹಂಚಬೇಕು. ಅಂದರೆ 24 ಗೋಲಿ ಅಂದರೆ ಒಂದೊಂದು ಇದಕ್ಕೆ 8 ಗೋಲಿಗಳು ಬರ್ತವೆ. ಇಲ್ಲಿ ನೋಡ್ಬೋದು, ಇವು ಎಣಿಸಿದರೆ 8 ಗೋಲಿಗಳು ಇದ್ದಾವೆ. ನೀವಿನ್ನೂ ದುಂಡಾಗಿ ಕ್ರೈನ್ಸ್ ಮೂಲಕ ನೀವು ಆ ಗೋಲಿಗಳನ್ನು ಬಿಡಿಸಿ. ನೆಕ್ಸ್ಟ್ ಭಾಗಾಕಾರಕ್ಕೆ ಬಂದರೆ ಇಲ್ಲಿ ಒಂದು ಬಲೂನ್ಗಳನ್ನು ಕೊಟ್ಟಿದ್ದಾರೆ. ಆ ಬಲೂನ್ಗಳನ್ನು ಆಧಾರದ ಮೇಲೆ ನಾವೇನು ಮಾಡಬೇಕು, ಹಂಚಬೇಕು. ಹಂಚಿದಾಗ 3 ಜನಕ್ಕೆ ಹಂಚು, ಒಂದಾಗ 4 ಜನಕ್ಕೆ ಹಂಚು, 5 ಜನಕ್ಕೆ ಹಂಚಿದಾಗ ಉಳಿದಿರುವಂಥ ಗೋಲಿಗಳು. ವಿನ್ಯಾಸವನ್ನು ನೋಡೋದಾದರೆ ಇಲ್ಲಿ ಇದಾದ್ಮೇಲೆ ಇದು ಬಂತು, ಆಮೇಲೆ ಇದಾದ್ಮೇಲೆ ಇದು ಬಂತು, ನೆಕ್ಸ್ಟ್ ಬರ್ಬೇಕಾಗಿರೋದು ಇದಾದ್ಮೇಲೆ ಇದು, ಅಂದರೆ ಇದು ಇಲ್ಲಿಗೆ ಬರ್ತೈತೆ ಅಥವಾ ಇದು ಇಲ್ಲಿಗೆ ಬರ್ತೈತೆ. ನೆಕ್ಸ್ಟ್ ಬಂದರೆ ಇದಾದ್ಮೇಲೆ ಇವೆರಡು ಇವಿದ್ದಾವೆ, ಇದಾದ್ಮೇಲೆ ಇವೆರಡು ಇದ್ದಿದ್ದಾವೆ, ಇದಾದ್ಮೇಲೆ ಮತ್ತು ಇವೆರಡು ಇಲ್ಲಿಗೆ ಇದು ಬರ್ತೈತೆ ಮತ್ತು ಇಲ್ಲಿಗೆ ಇದು ಬರ್ತೈತೆ. ನೆಕ್ಸ್ಟ್ ಅದೇ ರೀತಿಯೇ ನೀವು ಬಣ್ಣವನ್ನು ಹಾಕ್ಬೋದು. ಇದಾದ್ಮೇಲೆ ಇದು 2 ಇದ್ದಾವೆ ಸರ್ಕಲ್ಗಳು, ಇದಾದ್ಮೇಲೆ ಇದು 2 ಸರ್ಕಲ್ ಇದ್ದಾವೆ, ಇದಾದ್ಮೇಲೆ 2 ಸರ್ಕಲ್ಲು ಇಲ್ಲಿಗೆ, ಈ ಚಿಹ್ನೆ ಇಲ್ಲಿಗೆ ಬರುವಂಥದ್ದು. ನೆಕ್ಸ್ಟ್ ಅದೇ ರೀತಿ ಸರ್ಕಲ್ ಇಲ್ಲಿಗೆ ಬರ್ತೈತೆ.
ನೆಕ್ಸ್ಟ್ ಇಲ್ಲಿ ಏನು ಮಾಡಿದರೆ ಎರಡು ಕೂಡ್ಕೊಂತ ಹೋದ್ರೆ ಎರಡು ಕಟ್ ಕೊಡ್ರೆ 4, 4 ಕಟ್ ಕೊಡ್ರೆ 6, 6 ಕಟ್ ಕೊಡ್ರೆ 8, 8 ಕಟ್ ಕೊಡ್ರೆ 10, 10 ಕಟ್ ಕೊಡ್ರೆ 12. ಅದೇ ರೀತಿ ಕೂಡ ಇಲ್ಲಿ ಗುಣಾಕಾರ 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16, 16 ಎಳ್ಳೆ 20 ಈ ರೀತಿ. ನೆಕ್ಸ್ಟ್ ಬಂದರೆ 3 ಪ್ಲಸ್ ಆಗಿರುವಂಥದ್ದು 3ಕ್ಕೆ 3 ಕೊಡ್ರೆ 6, 6ಕ್ಕೆ 3 ಕೊಡ್ರೆ 9, 9ಕ್ಕೆ 3 ಕೊಡ್ರೆ 12 ಈ ರೀತಿ ಹೋಗಿರುವಂಥದ್ದು. ಇಲ್ಲಿ 4ಕ್ಕೆ 4 ಕೊಡ್ರೆ 8, 8ಕ್ಕೆ 4 ಕೊಡ್ರೆ 12, 12ಕ್ಕೆ 4 ಕೊಡ್ರೆ 16, 16ಕ್ಕೆ 4 ಕೊಡ್ರೆ 20, 20ಕ್ಕೆ 4 ಕೊಡ್ರೆ 24. ಇಲ್ಲಿ 5 ಮೈನಸ್ ಆಗಿರುವಂಥದ್ದು 50ರಾಗ 5 ಕಳೆದ್ರೆ 45, 45ರಾಗ 5 ಕಳೆದ್ರೆ 40. ಇದು 40 ಮಾಡ್ಕೊಳ್ಳಿ ನೀವು, ಇದು 40, ಇದು ಇಲ್ಲಿರುವಂಥದ್ದು 40. ನೆಕ್ಸ್ಟ್ 35, ನೆಕ್ಸ್ಟ್ 30, 25. ಇದು ಅನೌಪಚಾರಿಕ ಅಳತೆ. ಅಂದರೆ ನೀನೇನು ಮಾಡಬೇಕು, ಇಲ್ಲಿ ನಿನ್ನ ರೂಮನ್ನು ಅಳತೆ ಮಾಡಬೇಕಾದ್ರೆ ನಿನ್ನ ಕೊಠಡಿಯ ಅಗಲ ಎಷ್ಟಿದೆ ಅಂತ ಅಳತೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಯಾವುದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಹೆಜ್ಜೆಯಲ್ಲಿ ಅಳತೆ ಮಾಡ್ಬೋದು. ಇದೆ ಅದೇ ರೀತಿ 4ನೇ ತರಗತಿಯ ಗೋಡೆಯ ಉದ್ದವನ್ನು ಅಳತೆ ಮಾಡಬೇಕಾದ್ರೆ ನಾವು ಅದನ್ನು ಮೊಳದಲ್ಲಿ ಕೂಡ ಅಳತೆ ಮಾಡ್ಬೋದು. ನೀವು ಅದೆಷ್ಟಿದೆ ಅಳತೆಯನ್ನು ನೀವು ಇಲ್ಲಿ ಬರೆಯುವಂಥದ್ದು, ನಿಮ್ಮ ಸ್ವ ಚಟುವಟಿಕೆ ಮೂಲಕ ನೀವು ಅಳತೆ ಮಾಡಿ ಬರೆಯುವಂಥದ್ದು. ಇಂತಿಷ್ಟೇ ಅಂತ ಬರೆಯೋಕ್ಕಾಗಲ್ಲ. ನಿನ್ನ ತರಗತಿ ಕಪ್ಪಲಿಗೆ ಉದ್ದ ನೀನು ಅಳತೆ ಮಾಡಿ ಬರೆಯುವಂಥದ್ದು. ಇದು ಮಾರುಗಳ ಸಹಾಯದಿಂದ ಯಾವೆಲ್ಲ ವಸ್ತುಗಳನ್ನ ಅಳಿಬೋದು, ಹೂಗಳು, ಹಗ್ಗದ ಅಳತೆ, ದಾರದ ಅಳತೆ. ಹೆಜ್ಜೆಗಳಿಂದ ಅಳೆಯುವಂಥದ್ದು ಕುಂಟೆಬಿಲ್ಲೆ, ಹೆಜ್ಜೆಗಳಿಂದ ಆಡುವಂತಹ ಆಟ ಕುಂಟೆಬಿಲ್ಲೆ, ಕುಂಟಾಟ, ಫುಟ್ಬಾಲು, ಕಾಲ್ಚೆಂಡು. ಇವುಗಳನ್ನು ಅಳೆಯುವಂಥ ಸನ್ನಿವೇಶಗಳು ಯಾವ್ಯಾವ ಅಂದರೆ ಸ್ಲೇಟನ್ನು ಗೇಣಿಂದ ಅಳಿತೀವಿ, ಪುಸ್ತಕ, ಪೆನ್ಸಿಲ್ಲು, ಹೂವು, ದಾರ ಇವುಗಳನ್ನು ಯಾವ್ಯಾವನ್ನ ಅಳಿತೀವಿ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನಿಖರ ಅಳತೆ. ನಿಖರ ಅಳತೆಗೆ ಮತ್ತು ಅಂದಾಜು ಅಳತೆಗಿರುವಂಥ ವ್ಯತ್ಯಾಸವನ್ನು ತಿಳಿಯಲಿಕ್ಕೆ ಈ ಚಟುವಟಿಕೆಯನ್ನು ಮಾಡಿಸಿರುವಂಥದ್ದು. ಇದು ಕೂಡ ನಿಖರ ಅಳತೆಯನ್ನು ಇಲ್ಲಿ ನೋಡ್ಬೋದು. ಸಮಯ, ದಿನ ಮತ್ತು ಕಾಲ, ಗಡಿಯಾರವನ್ನು ನೋಡಿ ನಾವು ಮಾಡುವಂತಹ ಲೆಕ್ಕಗಳಿವು. ಗಡಿಯಾರದಾಗ ಎಷ್ಟು ಸಮಯ ಇದೆ ಅದನ್ನು ನೋಡಿ, ಮತ್ತು ವಾರಗಳು ನಿನ್ನೆ, ಇಂದು, ನಾಳೆ ಅಂತ ಏನು ಕರಿತೀವಿ ಅವುಗಳನ್ನು ಮಾಡುವಂಥದ್ದು. ಇದನ್ನು ಕೂಡ ನೀವು ನೋಡ್ಬೋದು. ನಾವು ಮಳೆಗಾಲದಲ್ಲಿ ಯಾವೆಲ್ಲ ಬಟ್ಟೆಗಳನ್ನು ಹಾಕ್ತೀವಿ, ಚಳಿಗಾಲದಲ್ಲಿ ಯಾವ ಬಟ್ಟೆ ಹಾಕ್ತೀವಿ, ಬೇಸಿಗೆ ಕಾಲದಲ್ಲಿ ಯಾವ ಬಟ್ಟೆ ಹಾಕ್ತೀವಿ ಅಂತೇಳಿ ಅವುಗಳ ಹೆಸರುಗಳನ್ನು ಬರೆದಿರುವಂಥದ್ದು. ಇದು ಕ್ಯಾಲೆಂಡ್ರು. ಆ ಕ್ಯಾಲೆಂಡರ್ ನೋಡಿ ಇವುಗಳನ್ನ ಏನು ಮಾಡಬೇಕು, ಸರ್ಕಲನ್ನು ಹಾಕಬೇಕು. ಯಾವುದು ಸರಿ ಇದೆ ಅದಕ್ಕೆ ಏನು ಮಾಡಬೇಕು, ಸರ್ಕಲನ್ನು ಹಾಕಿರುವಂಥದ್ದು. ನೆಕ್ಸ್ಟ್ ದತ್ತಾಂಶ, ಮಾಹಿತಿ, ಕಣಜ ಅಂತೇಳಿ ಇರುವಂಥದ್ದು. ಇಲ್ಲಿ ಆ ಆಕೃತಿಗಳ ಸಂಖ್ಯೆಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಆಕೃತಿಯೊಂದಿಗೆ ಪಯಣ ಅಂದರೆ ಗೇಟ್ 1 ಮತ್ತು ಗೇಟ್ 2 ಕೇಳಿದರೆ ಆ ಚಿತ್ರಗಳನ್ನು ನೋಡಿ ಅವ್ರು ಕೇಳಿರುವಂಥ ಕ್ವಶನ್ಸ್ಗಳಿಗೆ ನಾವೇನು ಮಾಡಬೇಕು, 1ನೇ ಗೇಟಲ್ಲಿ ತ್ರಿಭುಜ ಎಷ್ಟಿದ್ದಾವೆ, 2ನೇ ಗೇಟಲ್ಲಿ ತ್ರಿಭುಜ ಎಷ್ಟಿದ್ದಾವೆ ಅಂತ ಬರೆಯುವಂಥದ್ದು. ಮತ್ತು ಚೌಕ 1ನೇ ಗೇಟಲ್ಲಿ ಎಷ್ಟಿದೆ, 2ನೇ ಗೇಟಲ್ಲಿ ಎಷ್ಟಿದೆ. ಆಮೇಲೆ ಇದು ಕೂಡ ಚೌಕ 1ನೇ ಗೇಟಲ್ಲಿ ಎಷ್ಟಿದ್ದಾವೆ, 2ನೇ ಗೇಟಲ್ಲಿ ಎಷ್ಟಿದ್ದಾವೆ. ಸರ್ಕಲ್ಗಳು 1ನೇ ಚೌಕಲ್ಲಿ ಎಷ್ಟು, 2ನೇ ಗೇಟಲ್ಲಿ ಎಷ್ಟು, ಇದು ಕೂಡ ಅದೇ ರೀತಿ ಬರೆದಿರುವಂಥದ್ದು. ನೆಕ್ಸ್ಟ್ ಬಂದರೆ ಸೌಮ್ಯತೆಗಳ ಬಗ್ಗೆ ಇಲ್ಲಿ ಬರೆದಿರುವಂಥದ್ದು ವಾಕ್ಯಗಳನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಗುಂಪಿಗೆ ಸೇರಿದ ಚಿತ್ರಕ್ಕೆ ವೃತ್ತವನ್ನು ಹಾಕು. ಇವೆಲ್ಲವೂ ಕೂಡ ಕ್ಯೂಬ್ ಅಂದರೆ ಚೌಕಕ್ಕೆ ಸಂಬಂಧಪಟ್ಟಿದೆ. ಸಿಲಿಂಡರ್ ಅಲ್ಲ, ಅದಕ್ಕೆ ವೃತ್ತವನ್ನು ಹಾಕಬೇಕು. ಇಲ್ಲೆಲ್ಲವೂ ಕೂಡ ಒಂದೇ ಥರ ಆಕೃತಿ ಇದೆ. ಇದು ಹಾಲಿನ ಪ್ಯಾಕೆಟ್ ಬೇರೆ ರೀತಿ ಇದೆ, ಅಂದರೆ ಚೌಕಾಕೃತಿಯಲ್ಲಿದೆ. ಅವೆಲ್ಲ ಸಿಲಿಂಡರ್ ಇದ್ದಾವೆ. ಇಲ್ಲಿ ಇವೆಲ್ಲವೂ ಕೂಡ ಸರ್ಕಲ್ ಇದ್ದಾವೆ. ಇದೊಂದು ಪ್ಲಸ್ ಮಾರ್ಕ್ ಇದೆ. ಇಲ್ಲಿ ಇವೆಲ್ಲವೂ ಕೂಡ ಕೋನಾಕೃತಿಯಲ್ಲಿದೆ. ಇದೊಂದು ಮಾತ್ರ ಚೌಕ ಆಯತಾಕೃತಿಯಲ್ಲಿದೆ. ಇಲ್ಲಿ ಇವೆಲ್ಲವೂ ಕೂಡ ಆಯತಾಕೃತಿಯಲ್ಲಿದೆ. ಇದು ಕೋನಾಕೃತಿಯಲ್ಲಿದೆ. ಅವಕ್ಕೆ ಮಾತ್ರ ನಾನು ಯಾವಕ್ಕೆ ಸರ್ಕಲ್ ಹಾಕಿದ್ದೀನಿ ಅವಕ್ಕೆ ಮಾತ್ರ ನೀವೇನು ಮಾಡಬೇಕು, ಸರ್ಕಲ್ನ ಹಾಕಬೇಕು. ಇಲ್ಲಿ ವಿನ್ಯಾಸವನ್ನು ನೋಡಬೇಕು. ಇದಾದ್ಮೇಲೆ ಇದು ಬಂಯುತ್ತೆ, ಇದಾದ್ಮೇಲೆ ಹಿಂಗೆ ಬಂಯುತ್ತೆ, ಇದಾದ್ಮೇಲೆ ಹಿಂಗೆ ಬಂಯುತ್ತೆ. ಈಗ ನೆಕ್ಸ್ಟ್ ಬರುವಂಥದ್ದು ಇದು
ಅದಾದಮೇಲೆ ಬರುವಂಥದ್ದು ಇದು. ನೆಕ್ಸ್ಟು ಇದು ಆನಂತರ ಈ ಚಿತ್ರ ಇಲ್ಲಿ ನೋಡ್ಬೋದು. ಬಿಟ್ಟಿರುವಂಥ ಚಿತ್ರಗಳನ್ನು ಇಲ್ಲಿ ಯಾವುದು ಉಳಿಕೆ ಆಗಿದೆ ಅದಕ್ಕೆ ಚಿತ್ರವನ್ನು ಬರೆದಿರುವಂಥದ್ದು, ವಿನ್ಯಾಸವನ್ನು ಪೂರ್ಣಗೊಳಿಸಿರುವಂಥದ್ದು ಇಲ್ಲೂ ಕೂಡ ನೋಡ್ಬೋದು. ಇದು ಆಮೇಲೆ ಇದು, ಇಲ್ಲಿ ಇದು, ಇದಾದಮೇಲೆ ಇದು, ಇದೇ ರೀತಿ ಚಿತ್ರವನ್ನು ಇಲ್ಲಿ ಬರೀಬೇಕು, ಇದೇ ರೀತಿ ಚಿತ್ರವನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟು ಈ ಚಿತ್ರವನ್ನು ಇಲ್ಲಿ ಬರೀಬೇಕು, ಈ ಚಿತ್ರವನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟು ಮತ್ತೆ ಪುನಃ ಈ ಚಿತ್ರವನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಈ ಚಿತ್ರವನ್ನು ಇಲ್ಲಿ ಬರೆಯುವಂಥದ್ದು. ಇಲ್ಲಿ ಇದಕ್ಕೆ ಬಣ್ಣವನ್ನು ನೀವು ತುಂಬಬೇಕು. ಆ್ಯಕ್ಚುಲಿ ಯೆಲ್ಲೋ ಬಣ್ಣ ಇದ್ದರೆ ಯೆಲ್ಲೋ ಬಣ್ಣ ತುಂಬ್ರಿ, ಇಲ್ಲ ನನ್ನ ಹತ್ರ ಈ ಬಣ್ಣ ಇದೆ ಅಂದರೆ ಈ ಬಣ್ಣನೂ ಕೂಡ ನೀವು ತುಂಬೋದು. ಈ ರೀತಿ ಅವಕ್ಕೆ ಚೌಕಗಳನ್ನು ಬಣ್ಣಗಳನ್ನು ತುಂಬಿ ವ್ಯತ್ಯಾಸ ಅಂದರೆ ಇಲ್ಲಿ ತ್ರಿಭುಜ ಇಲ್ಲಿದೆ, ಚೌಕ ಇಲ್ಲಿದೆ, ಮತ್ತು ಚೌಕ ಇಲ್ಲಿದೆ, ತ್ರಿಭುಜ ಇಲ್ಲಿದೆ. ಅದೇ ರೀತಿ ವಿನ್ಯಾಸ ಪೂರ್ಣಗೊಳಿಸಿರುವಂಥದ್ದು. ಇಲ್ಲಿಗೆ ಈ ಚಿತ್ರ ಇಲ್ಲಿಗೆ ಬಂದಿರುವಂಥದ್ದು, ಈ ಚಿತ್ರ ಇಲ್ಲಿಗೆ ಬಂದಿರುವಂಥದ್ದು ಅಂದರೆ ವಿನ್ಯಾಸವನ್ನು ಪೂರ್ಣಗೊಳಿಸುವಂತಹ ಇಲ್ಲಿ ವಿನ್ಯಾಸಗಳನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ಚೌಕ ಇದೆ, ಇಲ್ಲಿ ತ್ರಿಭುಜ ಇರುವಂಥದ್ದು, ಇಲ್ಲಿ 2, 4, 6, 8 ಇಲ್ಲಿ ವಿನ್ಯಾಸವನ್ನು ಪೂರ್ಣಗೊಳಿಸಿರುವಂಥದ್ದು. ಇಲ್ಲಿಗೆ ಈ ರೀತಿ ವಿನ್ಯಾಸವನ್ನು ಬರೆಯುವಂಥದ್ದು. ಇಲ್ಲಿಗೆ ಈ ವಿನ್ಯಾಸ ಚಿತ್ರವನ್ನು ಬರೀಬೇಕು, ಈ ವಿನ್ಯಾಸ ಚಿತ್ರವನ್ನು ಇಲ್ಲಿಗೆ ನೀವು ಬರೀಬೇಕು, ಈ ವಿನ್ಯಾಸ ಚಿತ್ರವನ್ನು ಇಲ್ಲಿಗೆ ಬರೀಬೇಕು. ನೆಕ್ಸ್ಟ್ ಇದನ್ನು ಇಲ್ಲಿಗೆ ಬರೀಬೇಕು, ಇದನ್ನು ಇಲ್ಲಿಗೆ ಬರೀಬೇಕು. ಆ ಚಿತ್ರವನ್ನು ಅಲ್ಲಿಗೆ ಆದಷ್ಟು ಟ್ರೈ ಮಾಡಿದ್ವಿ, ಬಂದಿಲ್ಲ. ಇಲ್ಲಿ 1ನೇ ಹಂತ 2ನೇ ಹಂತ 3ನೇ ಹಂತ ಮಾಡಿ ಕಲಿಯೋಣ ಅಂಥೇಳಿ ಕಲಿಯುವಂಥದ್ದು ಇದು. ನೀವು ಇದನ್ನು ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಒಂದು ನವಿಲನ್ನು ನೀವು ಪೇಪರಲ್ಲಿ ಮಾಡ್ಬೋದು. ನಮ್ಮ ತರಗತಿಯಲ್ಲಿ ಮಾಡಿದರೆ ಅದು ಭಾಳ ಅದ್ಭುತವಾಗಿ ಬಂದಿದೆ, ನೀವು ಕೂಡ ಮಾಡಿರಿ. ಇದು ವಕ್ರವಾಗಿವೆ, ಚುಕ್ಕಿಗಳನ್ನು ಸೇರಿಸ್ತಾ ವಕ್ರರೇಖೆಗಳನ್ನು ಕಲಿಯುವಂಥದ್ದು. ನಿಮಗೆ ಇದೇ ರೀತಿ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಎಲ್ಲ ಚುಕ್ಕಿಗಳ ಜೊತೆಗೆ ಒಂದು ವಕ್ರರೇಖೆಗಳನ್ನು ಎಳೆಯುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು. ಅಂದರೆ ಬೆಂಕಿ ಕಡ್ಡಿಯಲ್ಲಿ ನಾವು ಸಂಖ್ಯೆಗಳನ್ನು ರಚಿಸುವಾಗ, ಅಂಕಿಗಳನ್ನು ರಚಿಸುವಾಗ ನಮಗೆ ಎದುರಾದಂತಹ ತುಂಬ ಕಷ್ಟದಿಂದ ಅಥವಾ ಮಾಡೋಕ್ಕೆ ಆಗಲಿಲ್ಲದಂಥವು ABCD ರಚಿಸುವಾಗ ಕಷ್ಟ ಆದಂತಹ ಸಂಖ್ಯೆಗಳು ಅಂದರೆ ಬೆಂಕಿ ಕಡ್ಡಿಯಲ್ಲಿ ಮಾಡೋಕ್ಕೆ ಹೋದಾಗ ನಮಗೆ ಏನಾಯಿತು ಅಂತ. ನಿನಗೆ ಇಷ್ಟವಾದ ಚಿತ್ರವನ್ನು ಬರೆದಿರುವಂಥದ್ದು, ನಿನಗೆ ಇನ್ನೂ ಉತ್ತಮ ಬಂದರೆ ಇನ್ನೊಂದು ಚಿತ್ರ ಒಳ್ಳೆ ಅದ್ಭುತವಾದ ಚಿತ್ರವನ್ನು ಬರೆಯಬಹುದು. ಇದೇ ರೀತಿ ಅಂತ ಇರಬೇಕು ಅಂತೇನಿಲ್ಲ. ಇಲ್ಲಿ ಇದೇ ರೀತಿ ನಾವು ನೃತ್ಯವನ್ನು ಮಾಡುವಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಇದು. ನೆಕ್ಸ್ಟ್ ಬಂದರೆ ಇಲ್ಲಿ ರಂಗೋಲಿಯನ್ನು ಹಾಕುವಂಥದ್ದು. ಅಂದರೆ ಈ ರಂಗೋಲಿ ಮೀನ್ಸ್ ಇದು ವಿನ್ಯಾಸ ಚಿತ್ರಕಲೆ ಅಂತಲೂ ಕೂಡ ಬರ್ತಿದೆ. ಚುಕ್ಕಿಗಳ ಮೂಲಕ ನಮಗೆ ಇಷ್ಟವಾದ ಚಿತ್ರಗಳನ್ನು ಇಲ್ಲಿ ಬರೆದಿರುವಂಥದ್ದು. ನೀವು ಇನ್ನೂ ಭಿನ್ನವಾಗಿರುವಂತಹ ವಿನ್ಯಾಸಗಳನ್ನು ನೀವು ಇಲ್ಲಿ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಚುಕ್ಕಿಗಳನ್ನು ಸೇರಿಸಬೇಕು. ಇಲ್ಲಿ ಕೊರೆದಿರುವಂಥ ಡಾಟ್ಗಳನ್ನು ಚುಕ್ಕಿಗಳನ್ನು ನೀವು ಸೇರಿಸಿದರೆ ನಿಮಗೆ ಒಂದು ಆಕೃತಿಗಳು ಬಹಳ ಸೊಗಸಾಗಿ ಕಾಣ್ತವೆ. ಪೆನ್ಸಿಲ್ ಮೂಲಕ ನೀವೇನು ಮಾಡಬೇಕು, ಈ ಚುಕ್ಕಿಗಳನ್ನು ಸಂಪೂರ್ಣವಾಗಿ ಸೇರಿಸಬೇಕು. ಈ ರೀತಿ ಚುಕ್ಕಿಗಳನ್ನು ಏನು ಮಾಡಬೇಕು, ಸೇರಿಸಬೇಕು. ಈ ರೀತಿ ನೀವು ಚುಕ್ಕಿಗಳನ್ನು ಸಂಪೂರ್ಣವಾದ ಆಕೃತಿಯನ್ನು ಪಡಲಿಕ್ಕೆ ಈ ಚುಕ್ಕಿಗಳನ್ನು ಪೆನ್ಸಿಲ್ ಮೂಲಕ ವ್ಯವಸ್ಥಿತವಾಗಿ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಚುಕ್ಕಿಗಳನ್ನು ಮಾತ್ರ ಸೇರಿಸಬೇಕು. ಸ್ಕೇಲ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಚುಕ್ಕಿಗಳನ್ನು ಸಂಪೂರ್ಣವಾಗಿ ನೀಟಾಗಿ ವ್ಯವಸ್ಥಿತವಾಗಿ ಡ್ರಾ ಮಾಡಬೇಕು. ಎಣಿಸೋಣ, ಕುಣಿಯೋಣ, ಇವುಗಳನ್ನು ಎಣಿಕೆ ಮಾಡುವಂಥದ್ದು ಅಷ್ಟೇ. ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇವುಗಳನ್ನು ಬಿಡಿ 10 ಸ್ಥಾನಕ್ಕೆ ಅನುಗುಣವಾಗಿ ಬರೆದಿರುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನೇ ಬಿಡಿ 10 ಸ್ಥಾನಕ್ಕೆ ಅನುಗುಣವಾಗಿ ಬಿಡಿ 10, 100, 1000 ಸ್ಥಾನಕ್ಕೆ ಅನುಗುಣವಾಗಿ ಬರೆದಿರುವಂಥದ್ದು. ಇಲ್ಲಿ ಇವುಗಳನ್ನು ಎಣಿಸಿ ಅಂಕಿ ರೂಪದಲ್ಲಿ ಮತ್ತು ಪದಗಳ ರೂಪದಲ್ಲಿ ಬರೀಬೇಕು. ಅದೇ ರೀತಿ ಇವುಗಳನ್ನ ಕೂಡಿ ಮತ್ತು ಪದಗಳ ರೂಪದಲ್ಲಿ ಕೂಡಬೇಕು, ಅಂಕಿಗಳ ರೂಪದಲ್ಲಿ ಬರಬೇಕು, ಪದಗಳ ರೂಪದಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಈ ಸಂಖ್ಯೆಗಳಲ್ಲಿ ಬಿಟ್ಟೋಗಿರುವಂಥ ಕಾರ್ಡ್ಗಳನ್ನು ಬರೆಯುವಂಥದ್ದು. ಅಂದರೆ ಇವೆಲ್ಲವನ್ನು ಕೂಡಿಸಿ 5, 9, 6 ಅಂದರೆ ಬಿಡಿ 10, 100 596. ನೆಕ್ಸ್ಟ್ ಅದೇ ರೀತಿ ಸಂಖ್ಯೆಗಳನ್ನು ಇಲ್ಲಿ ನೋಡ್ಬೋದು ನೀವು ಬರೆಯುವಂಥದ್ದು. ಇಲ್ಲಿ ಬರೆದಿರುವಂಥದ್ದು ಬಿಡಿ 10, 100 510, ಬಿಡಿ 10, 100 333.
ನೆಕ್ಸ್ಟ್ ಇದೇ ಮಾದರಿಯಲ್ಲಿ ಇವುಗಳನ್ನು ಬರೆದಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಅಂದರೆ ವಿಸ್ತರಿಸಿ ಬರೆಯುವಂತಹ ರೂಪವನ್ನು ಈ ರೀತಿ ನಾವು ಒಂದು ಚಟುವಟಿಕೆ ಆಧಾರವಾಗಿ ಕ್ರಿಯಾತ್ಮಕವಾಗಿ ಮಾಡುವಂಥದ್ದನ್ನು ಇಲ್ಲಿ ನಾವೇನು ಮಾಡ್ಬೋದು ನೋಡ್ಬೋದು. ನೆಕ್ಸ್ಟು ಬಿಡಿ 10 ನೂರುಗಳನ್ನು ನಾವು ಡಿವೈಡ್ ಮಾಡಿ ಬರೆದಿರುವಂಥದ್ದು. ಅವ್ರು ಕೇಳಿರುವಂತೆ ಬಿಡಿ 10 ನೂರುಗಳನ್ನು ಬರೆದಿರುವಂಥದ್ದು. ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇದು ಭಾಳ ಇಂಪಾರ್ಟೆಂಟು. ಮುಖ ಬೆಲೆ ಅಂದರೆ ಏನಿರ್ತೈತೆ ಅದೇ ಸಂಖ್ಯೆ, ಯಾವುದಿಗೆ 9 ಇದ್ದರೆ 9 ಮುಖ ಬೆಲೆ ಆಗಿರ್ತೈತೆ. ಸ್ಥಾನ ಬೆಲೆ ಅಂದರೆ ಬಿಡಿ 10 100 ಅದು ಎಲ್ಲಿ ಸ್ಥಾನದಿಂದ ಇರ್ತೈತೆ ಆ ಸ್ಥಾನದ ಮೂಲಕ ಅದು ಬದಲಾವಣೆ ಹೊಂದಿರ್ತೈತೆ. ಇವುಗಳನ್ನು ನೋಟುಗಳನ್ನು ಎಣಿಸಿ ಇಲ್ಲಿ ಬರೆಯುವಂಥದ್ದು. ಇವುಗಳು ಗೊಂಬೆಯ ಬೆಲೆಗಳನ್ನು ಕೊಟ್ಟಿದ್ದಾರೆ. ಗೊಂಬೆಯ ಬೆಲೆ ಆಧಾರದ ಮೇಲೆ ನಮಗೆ ಲೆಕ್ಕಗಳನ್ನು ಕೊಟ್ಟಿರುವಂಥದ್ದು. ಅವುಗಳನ್ನು ನಾವಿಲ್ಲಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇವುಗಳನ್ನು ಬಿಡಿಸಿ ಅಕ್ಷರ ರೂಪದಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇವುಗಳನ್ನು ಅಂಕಿಗಳ ರೂಪದಲ್ಲಿ ಮತ್ತು ಪದಗಳ ರೂಪದಲ್ಲಿ ಬರೆದಿರುವಂಥದ್ದು. ಇಲ್ಲಿ ಇವುಗಳನ್ನು ಎಣಿಸಿ ಒಟ್ಟುಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ಆಮೇಲೆ ಟೋಟಲ್ ಕೂಡಿರುವಂಥದ್ದು. ಈ ರೀತಿ ಯಾವುದೇ ತಪ್ಪುಗಳಿಲ್ಲದೆ ಅಕ್ಷರಗಳನ್ನು ನೀಟಾಗಿ 9999 ಅಂತ ಬರೆಯುವುದನ್ನು ರೂಢಿಸಿಕೊಳ್ಳಲು ನಮಗಿರುವಂತಹ ಚಟುವಟಿಕೆ. ನಾವು ಬ್ಯಾಂಕ್ ಮೂಲಕ ಹಣವನ್ನು ಡ್ರಾ ಮಾಡಲಿಕ್ಕೆ ಹೋದಾಗ ಇವೆಲ್ಲ ಬೇಕಾಗುವಂಥದ್ದು. ಇಲ್ಲಿ ನೀವು 1001ರಿಂದ ಸ್ಟಾರ್ಟ್ ಮಾಡಿ ಬರೆಯುವಂಥದ್ದು. ಇಲ್ಲಿ ನಾವು ಇಲ್ಲಿ ಬರೆದಿರುವಂಥದ್ದನ್ನು ನೀವು ನೋಡ್ಬೋದು. ಖಾಲಿ ಜಾಗವನ್ನು ನೀವೇ ತುಂಬಿ 1100ವರೆಗೂ. ನೆಕ್ಸ್ಟ್ ಸ್ಟಾರ್ಟ್ ಆಗುವಂಥದ್ದು 1101ರಿಂದ ಪ್ರಾರಂಭವಾಗಿ ಕೊನೆಗೆ ಕಂಪ್ಲೀಟ್ 1200ವರೆಗೂ ಕಂಪ್ಲೀಟ್ ಮಾಡಿರುವಂಥದ್ದು. ನೆಕ್ಸ್ಟು 6701ರಿಂದ ಪ್ರಾರಂಭ ಮಾಡಿ 6701ರಿಂದ ಪ್ರಾರಂಭ ಮಾಡಿ 6800ವರೆಗೂ ಬರೆದಿರುವಂಥದ್ದು. ನೆಕ್ಸ್ಟು 9901 ಪ್ರಾರಂಭ ಮಾಡಿ ಇವುಗಳನ್ನೆಲ್ಲ ನೀವು ಫಿಲ್ ಮಾಡ್ಕೋಬೇಕು. ನಾವು ಎಡ್ಜ್ ಮಾತ್ರ ಬರ್ತೀನಿ, ನಿಮ್ಗೆ ಎಲ್ಲೆಲ್ಲಿ ಡೌಟ್ ಬರ್ತಿತ್ತೆ ಅವುಗಳನ್ನು ಅಷ್ಟೇ ಬರ್ತೀನಿ, ಉಳಿದಿದ್ದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಈ ಮುಗಿದಾಗಿರೋನೆಲ್ಲ ತುಂಬಬೇಕು ನೀವು. ಅಂದರೆ ಇವು ನಿಮಗೆ ಗೊತ್ತಾದಂದರೆ ಉಳಿದಿರೋನ್ನ ಸಿಂಪಲಾಗಿ ತುಂಬ್ಕೊಂತೀರ ಅಂತ ಅರ್ಥ. ಇವುಗಳನ್ನ ಲೆಕ್ಕಗಳನ್ನು ನೀವು ಮಾಡಬೇಕು. ಇಲ್ಲೇನೂ ಇಲ್ಲ ಅಂದರೆ 0 ಅಂತ, ಅಂದರೆ ಸ್ಥಾನ 10 ಸ್ಥಾನ ಇದ್ರೆ 2 0 ಹಾಕಬೇಕು. ಇಲ್ಲಿ 100 ಸ್ಥಾನ ಇದ್ದರೆ 3 0 ಹಾಕಬೇಕು. ಇಲ್ಲಿ 10 ಸ್ಥಾನಕ್ಕೆ 2, ಬಿಡಿ ಸ್ಥಾನಕ್ಕೆ 1 0. ಅಂದರೆ ಏನೂ ಇಲ್ಲ ಅಂದರೂ ಕೂಡ ಏನೂ ಇಲ್ಲ ಅಂದರೆ ಅದು 5000 ಇರ್ತೈತೆ. ಬಟ್ ಎಲ್ಲವೂ ಕೂಡ ಸ್ಥಾನ ಬೆಲೆ ಇರ್ತವೆ. ಸ್ಥಾನಕ್ಕೆ ಯಾವತ್ತೂ ಕೂಡ ಬೆಲೆ ಇರ್ತೈತೆ ಅಂತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ಅವ್ರ ಚಟುವಟಿಕೆ ಆಧಾರದ ಮೇಲೆ ಮಾಡಿರುವಂಥದ್ದು. ಇವುಗಳನ್ನು ನೀವಿಲ್ಲಿ ನೋಡ್ಬೋದು. ಎಲ್ಲ ಲೆಕ್ಕಗಳನ್ನು ನಿಮಗೆ ಚಟುವಟಿಕೆ ಆಧಾರಿತವಾಗಿರುವಂಥದ್ದು. ನೀವು ಇದನ್ನು ನೋಡಿ ಇವುಗಳನ್ನು ಅಂದರೆ ಬಿಡಿಸುವಂಥದ್ದು. ಬಿಡಿ 10 100ಗಳನ್ನು ಬಿಡಿಸಿ ಬರೆಯುವಂಥದ್ದು. ಮುಂದಿನ ಸಂಖ್ಯೆಗಳನ್ನು ಬರೆದಿರುವಂಥದ್ದು. ಇವೆಲ್ಲ ಮುಂದಿನ ಸಂಖ್ಯೆಗಳು. ಮುಂದಿನ ಸಂಖ್ಯೆ ಅಂದರೆ ಈ ಸಂಖ್ಯೆ ಆದಮೇಲೆ ಯಾವ್ದು ಬರ್ತೈತೆ ಅದನ್ನು ಬರೆದಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನರಿ ಹಕ್ಕನ ಅಂಗಡಿ ಅಂತೇಳಿ ನಾವು ಅಂಗಡಿಗೆ ಹೋದಾಗ ಯಾವ ರೀತಿ ಸಾಮಾನುಗಳನ್ನು ಖರೀದಿ ಮಾಡಬೇಕು ಮತ್ತು ಅವುಗಳನ್ನು ಯಾವ ರೀತಿ ಟೋಟಲ್ ಮಾಡಬೇಕು ಅನ್ನೋದ್ರ ಮೇಲೆ ಚಿತ್ರ ಆಧಾರಿತವಾಗಿ ನಿಮಗೆ ಬರೆದಿರುವಂಥದ್ದು. ನೆಕ್ಸ್ಟು ಇಲ್ಲಿನ ಲೆಕ್ಕಗಳನ್ನು ನೀವು ನೋಡ್ಬೋದು. ಇವುಗಳನ್ನು ಕೂಡಿ ಇಡುವಂಥದ್ದು. ಇವೆರಡನ್ನು ಕೂಡಿ ಇಲ್ಲಿಡುವಂಥದ್ದು, ಕೂಡಿ ಇಡುವಂಥದ್ದು, ಕೂಡಿ ಇಡುವಂಥದ್ದು ಮತ್ತು ಪದಗಳ ರೂಪದಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟ್ ಇದು ಸೇಮ್. ಇದು ಸಂಖ್ಯೆಗಳೊಂದಿಗೆ ಆಟ.
ಇವುಗಳನ್ನು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಚಟುವಟಿಕೆ ಬುಕ್ಕಿಗೆ ಆನ್ಸರ್ ಇರುವಂಥದ್ದು. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಅಂದರೆ ಕೊಟ್ಟಿರೋರಲ್ಲಿ ಆ ಒಂದು ಟೇಬಲ್ನಲ್ಲಿ ಇರುವಂಥ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಇವೆಲ್ಲವೂ ಕೂಡ ನೀವು ನೋಡ್ಬೋದು. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಯಾವಾಗಲೂ ದೊಡ್ಡ ಸಂಖ್ಯೆ ಕಡೆಗೆ ಮೊಸಳೆ ಬಾಯನ್ನು ತೆರೆದಿರ್ತೈತೆ. ಯಾವುದೇ ಮೊಸಳೆ ಆದರೂ ದೊಡ್ಡ ಸಂಖ್ಯೆ ಕಡೆಗೆ ಬಾಯನ್ನು ತೆರೆದಿರ್ತೈತೆ. ನೋಡಿರಿ, ಇಲ್ಲಿ ದೊಡ್ಡ ಸಂಖ್ಯೆ ಇದೆ, ಈ ಕಡೆಗೆ ಬಾಯಿ ತೆರೆದೈತೆ. ಕೊಟ್ಟಿರುವಂತಹ ಬೆಲೆಗಳ ಆಧಾರದ ಮೇಲೆ ಏನಿಲ್ಲಿ ಮಾವಿನ ಹಣ್ಣು, ಬಾಳೆಹಣ್ಣು, ಸೇಬೆಹಣ್ಣು ಏನು ಕೊಟ್ಟಿದ್ದಾರೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇದು ಕೂಡ ಏರಿಕೆ ಕ್ರಮ. ಇದು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇವೇ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇಲ್ಲಿರುವಂತಹ ಮರದಲ್ಲಿರುವಂತಹ ಗೊಂಬೆಗಳನ್ನು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ ಬರೆದ್ರೆ ಅದು ಇಳಿಕೆ ಕ್ರಮ. ಇದು ಇಳಿಕೆ ಕ್ರಮ. ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಅಂದರೆ ಮೊದಲು ಇಳಿಕೆ ಕ್ರಮ ಅಂದರೆ ಮೊದಲು ದೊಡ್ಡ ಸಂಖ್ಯೆ ಬರ್ತೈತೆ, ಆಮೇಲೆ ಅನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ ಈ ರೀತಿ ಬರ್ತಾ ಹೋಗುವಂಥದ್ದನ್ನು ನಿಮಗೆ ಇವೆಲ್ಲ ಗೊತ್ತಿದೆ. ಏರಿಕೆ ಇಳಿಕೆ ಅಂದರೆ ಸಿಂಪಲ್ ನೀವು ಮಾಡ್ತೀರಂತ ಗೊತ್ತು. ಇಲ್ಲಿ ಬಿಟ್ಟು ಹೋಗಿರುವಂಥ ಮುಮ್ಮುಖವಾಗಿ ಬರೆದಿರುವಂಥ ಸಂಖ್ಯೆಗಳು. ಇದು ಹಿಮ್ಮುಖವಾಗಿ ಬರೆದಿರುವಂತಹ ಸಂಖ್ಯೆಗಳು. ಇದು ಕೂಡ ಹಿಮ್ಮುಖ. ಇದು ಮುಮ್ಮುಖ. ಇದು ಮುಮ್ಮುಖ. ಇಲ್ಲಿ ಎಲ್ಲ ಸಂಖ್ಯೆಗೆ 10 ಕೂಡ್ಕೊಂತ ಹೋಗ್ಬೇಕು. 360 ಕತ್ ಕೊಡ್ರೆ 370, 370 ಕತ್ ಕೊಡ್ರೆ 280. 400ರಲ್ಲಿ 450ರಲ್ಲಿ 10 ಕಳೆದ 440, 440ರಲ್ಲಿ 10 ಕಳೆದ 430, 430ರಲ್ಲಿ 10 ಕಳೆದ 420, 420ರಲ್ಲಿ 10 ಕಳೆದ್ರೆ 410, 410ರಲ್ಲಿ 10 ಕಳೆದ್ರೆ 400. ಇಲ್ಲಿ ನಿಮ್ಮ ಕುಟುಂಬದ ಒಂದು ಆಧಾರ್ ನಂಬರನ್ನು ಬರೆದು 3 ಅಂಕಿಗಳನ್ನು ಡಿವೈಡ್ ಮಾಡಿ ಅವಕ್ಕೆ ಬಣ್ಣಗಳನ್ನು ಹಚ್ಚಿರಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದಕ್ಕೆ ಚಿಕ್ಕ ಸಂಖ್ಯೆಗೆ ಹಸಿರು ಬಣ್ಣ, ದೊಡ್ಡ ಸಂಖ್ಯೆಗೆ ಯೆಲ್ಲೋ ಬಣ್ಣವನ್ನು ಹಚ್ಚಿರಿ ಅಂತ ಹೇಳೋದನ್ನು ನೀವಿಲ್ಲಿ ಮಾಡಬೇಕು. ಚಟುವಟಿಕೆ ಆಧಾರಿತವಾಗಿ ಮಾಡುವಂಥದ್ದು. ಇದು ಒಂದು ಚೌಕವನ್ನು, ಸಂಖ್ಯಾಬಂಧನವನ್ನು ಪೂರ್ಣಗೊಳಿಸಿರುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು. ಯಾವ ಆಧಾರದ ಮೇಲೆ ಪೂರ್ಣಗೊಳಿಸಿವಿ? ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳ ಆಧಾರದ ಮೇಲೆ ಎಡದಿಂದ ಬಲಕ್ಕೆ ಮತ್ತು ಮೇಲಿಂದ ಕೆಳಕ್ಕೆ ಏನು ಕೊಟ್ಟರೆ ಅದಾಧಾರದ ಮೇಲೆ ಅದನ್ನು ಮೇಲಿನ ಸಂಖ್ಯಾಬಂಧನವನ್ನು ಪೂರ್ಣಗೊಳಿಸುವಂಥದ್ದು. ಈ ಸಂಖ್ಯೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಅದು ಆಧಾರದ ಮೇಲೆ ಈ ಲೆಕ್ಕಗಳನ್ನು ಕೂಡುವಂಥದ್ದು. ಅಂದರೆ ಸರಳ ವಿಧಾನದ ಮೂಲಕ ಕೂಡಲಿಕ್ಕೆ ನಾವು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿರುವಂತಹ ಮಣಿಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಸರಳ ಮಾರ್ಗದ ಮೂಲಕ ಅವರಿಗೆ ಸಂಕಲನ ಮಾಡುವುದನ್ನು ಕಲಿಸುವಂತಹ ಪ್ರಕ್ರಿಯೆಯಲ್ಲಿ ಅವರು ಬಿಡಿ 10 ನೂರುಗಳ ಮೂಲಕ ಇಲ್ಲಿ ಹೇಳಿರುವಂಥದ್ದು. ಅವ್ರಿಗೆ ಕೂಡಲಿಕ್ಕೆ ಅನುಕೂಲವಾಗುವಂತಹ ಮತ್ತೊಂದು ಭಿನ್ನ ಚಟುವಟಿಕೆ ಅಂದರೆ ಫಸ್ಟು ಬಿಡಿ ಸಂಖ್ಯೆಗಳನ್ನು ಕೂಡಿಕೊಳ್ಳುವಂಥದ್ದು, ಆಮೇಲೆ ಬಿಡಿ ಸಂಖ್ಯೆ ಆದಮೇಲೆ 10ರ ಸ್ಥಾನವನ್ನು ಕೂಡಿಕೊಳ್ಳುವಂಥದ್ದು, ನಂತರ 100ರ ಸ್ಥಾನವನ್ನು ಕೂಡಿಕೊಂಡು ಸರಳವಾಗಿ ಮಾಡುವಂಥ ಚಟುವಟಿಕೆಗಳನ್ನು ಆಡುವಂಥದ್ದು. ಇಲ್ಲಿ ಕೂಡುವ ಲೆಕ್ಕಗಳನ್ನು ಬಿಡಿ 10 ನೂರುಗಳ ಆಧಾರದ ಮೇಲೆ ಬರೆದು ಅದರ ವಿಸ್ತೀರ್ಣ ರೂಪವನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿರುವಂಥದ್ದು.
ಇಲ್ಲಿ ನೀವು ನೋಡ್ಬೋದು. ಅಂದರೆ ವಿಸ್ತರಣಾ ರೂಪವನ್ನು ಕಲೀಲಿಕ್ಕೆ ಒಂದು ಸರಳ ವಿಧಾನಗಳನ್ನು ಎಷ್ಟು ಸಾಧ್ಯ ಅಷ್ಟು ಮಕ್ಕಳಿಗೆ ಅರ್ಥವಾಗೋ ಪ್ರಕ್ರಿಯೆ ಅಂಥವುಗಳನ್ನು ಹೇಳಿಕೊಡ್ತಿರುವಂಥದ್ದು. ಇದೂ ನೀವಿಲ್ಲಿ ನೋಡ್ಬೋದು. ಚಟುವಟಿಕೆ ಆಧಾರಿತವಾಗಿ ಮಾಡ್ತಾ ಹೋದಾಗ ಗಣಿತ ಅತ್ಯಂತ ಸುಲಭವಾಗುತ್ತೆ. ನಾವು ಈ ಒಂದು ಪುಸ್ತಕದ ಸೂಕ್ಷ್ಮತೆಗಳನ್ನು ಒಂದು ಲೆಕ್ಕವನ್ನು ಮಾಡೋದ್ರ ಮೂಲಕ ಮತ್ತು ಮಕ್ಕಳಿಗೆ ಹಲವಾರು ಲೆಕ್ಕಗಳನ್ನು ಕಪ್ಪು ಹಲಗೆಯ ಮೇಲೆ ಬೋರ್ಡಿನ ಮೇಲೆ ಮಾಡ್ತಾ ಮಾಡ್ತಾ ಅವರಿಗೆ ಸ್ವಂತ ವಿಮರ್ಶಾತ್ಮಕ ಕಲಿಯಲು ಅವಕಾಶ ಮಾಡಿಕೊಡ್ಲಿಕ್ಕೆ ಇದು ಅನುಕೂಲ ಮಾಡಿಕೊಡ್ತೈತೆ. ಮತ್ತು ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ನೀಡುತ್ತೆ. ಇದೇ ರೀತಿಯಲ್ಲಿ ನಾವು ಈ ಹೇಳಿರುವಂಥ ಆಧಾರದ ಮೇಲೆ ಮಕ್ಕಳಿಗೆ ನಾವೇನಾದರೂ ಲೆಕ್ಕ ಮಾಡಿ ಮತ್ತು ಮಣಿಗಳನ್ನು ನಮಗೆ ಆಗಲಿರುವಂತಹ ಗಣಿತ ಕಲಿಕಾ ಕಿಟ್ಟನ್ನು ಬಳಸ್ಕೊಂಡು ಕೂಡ ಮಕ್ಕಳಿಗೆ ಸುಲಭವಾಗಿ ಈ ಕೂಡ ಲೆಕ್ಕಗಳನ್ನು ಕಲಿಸಿ ಕೊಡುವಂಥದ್ದು ಮತ್ತು ಮಕ್ಕಳೇ ಸ್ವಇಚ್ಛೆಯಿಂದ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡುವಂಥದ್ದು. ನಾವು ಏನು ಸಾಂಪ್ರದಾಯಿಕ ಮೆಥಡನ್ನು ಬಿಟ್ಟು ಈ ವೈಜ್ಞಾನಿಕ ಮೆಥಡ್ಗಳನ್ನು ಅನುಸರಿಸಿದಾಗ ಆ ಮಕ್ಕಳು ಸುಲಭವಾಗಿ ಕೂಡ ಲೆಕ್ಕಗಳನ್ನು ಕಲೀಲಿಕ್ಕೆ ಸಹಾಯವಾಗಿ ನಿಲ್ಲುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಸಂಕಲನ ಅಂದರೆ ಕೂಡುವಂಥದ್ದು. ಬಂದಿರುವಂಥ ಉತ್ತರ ಎರಡನ್ನು ಕೂಡಿದಾಗ ಸರಿ ಇದ್ದರೆ ರೈಟ್ ಹಾಕಬೇಕು. ಇದು ಬಂದಂಥ ಉತ್ತರ ತಪ್ಪಿದರೆ ತಪ್ಪು ಹಾಕಬೇಕು. ಬಂದಂಥ ಉತ್ತರ ತಪ್ಪಿದರೆ ತಪ್ಪು ಹಾಕಬೇಕು. ಇವು ಕೂಡ ಕೂಡೋ ಲೆಕ್ಕಗಳು. ಇವೆಲ್ಲ ಈ ಬ್ಯಾಟಿನ ಬೆಲೆ, ಪುಸ್ತಕದ ಬೆಲೆ, ಗೊಂಬೆ ಬೆಲೆಯನ್ನು ಬರ್ಕೊಂಡು ಅವುಗಳನ್ನು ಕೂಡುವಂಥದ್ದು, ಟೋಟಲ್ ಮಾಡುವಂಥದ್ದು. ಈ ಬೆಲೆಗಳನ್ನು ಬರೆದುಕೊಂಡು ಅವುಗಳನ್ನು ಟೋಟಲ್ ಕೂಡುವಂಥದ್ದು, ಕೂಡುವ ಲೆಕ್ಕ. ಇಲ್ಲಿವರೆಗೂ ನಿಮ್ಮ ಚಟುವಟಿಕೆ ಆಗಿರುತ್ತೆ ಪುಸ್ತಕ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.